ಇಬ್ರು ಹಾಂ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಬುಜಲ್ ಲಾಗ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಎಷ್ಟೋ ದಿನಗಳ ನಂತರ ನಾನು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ದಿನದಿಂದ ನಾನು ಡೈಲಿ ಲಾಗ್ ಆ್ಯಕ್ಚುಲಿ ಮಾಡಿಲ್ಲ. ಸೊ ಹಾಗಾಗಿ ಇವಾಗ ಒಂದು ಡೈಲಿ ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ಲಾಗಿ ಒಂದು ಲಾಗ್ ಮಾಡಿದ್ದೀನಿ. ಮನೆಯಲ್ಲೇ ಕೆಲಸ ಮಾಡ್ತಿರೋಂಥ ಒಂದು ಲಾಗ್ನ ನಾನು ಮಾಡಿದ್ದೀನಿ. ಹಾಗೆ ಇವತ್ತಿನ ದಿನ ಏನಿರುತ್ತೆ, ಎಲ್ಲಿ ಹೋಗ್ತೀವಿ ಅನ್ನೋದನ್ನು ಕೂಡ ಕಂಟಿನ್ಯೂ ಆಗಿ ನಿಮಗೆ ತೋರಿಸ್ತೀನಿ. ಲಾಸ್ಟ್ವರೆಗೂ ಮಿಸ್ ಮಾಡ್ಕೊಳ್ದೆ ನನ್ನ ಲಾಗ್ನ ನೋಡಿ. ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಇವತ್ತು ಕೆಲಸ ಎಲ್ಲ ತುಂಬಾ ಇತ್ತು ಅಂತ ಹೇಳಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಂತರ ಇವತ್ತು ಮುನ್ನಿ ಟೊಮೊಟೊ ಪಲಾವ್ ಮಾಡಿ ಮಮ್ಮಿ ಅಂತ ಕೇಳಿದ್ಲು. ಹಾಗಾಗಿ ಟೊಮೊಟೊ ಪಲಾವ್ ಮಾಡೋಣ ಅಂತ ಹೇಳಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಅದರದ್ದೇ ಒಂದು ಲಾಗ್ ಆಗಿದೆ ಫುಲ್ಲು. ಆ್ಯಂಡ್ ನಾನು ಹೊರಗಡೆ ಹೋಗಿದ್ದು ಕೂಡ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಟ್ಟಿಗೆ. ಆ್ಯಕ್ಚುಲಿ ತುಂಬ ದಿನವೇ ಆಯಿತು ನಾನು ಡೈಲಿ ಲಾಗ್ ಮಾಡಿ. ಹಾಗಾಗಿ ಇವತ್ತು ಡೈಲಿ ಲಾಗ್ನೇ ಹಾಕೋಣ ಅಂತ ಹೇಳಿ ಮಾಡಿರೋಂಥ ಒಂದು ಲಾಗ್ ಇದು. ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಳ್ದೆ ನೋಡಿ, ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಯಾಕೆಂದರೆ ತುಂಬ ದಿನಗಳ ನಂತರ ನಾನು ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಕಾರಣಾಂತರಗಳಿಂದ ನಾನು ಲಾಗ್ ಮಧ್ಯ ಸ್ಟಾಪ್ ಆಗ್ತಿದೆ ಅಷ್ಟೇ. ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ, ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆದರೆ ಡೈಲಿ ಲಾಗ್ನ ಮಾಡ್ತೀನಿ ಅಥವಾ ರೆಸಿಪಿ ಲಾಗ್ ಥರ ಯಾವುದಾದ್ರೂ ಒಂದು ಲಾಗ್ನ ನಿಮಗೆ ಕೊಡ್ತಾ ಇರ್ತೀನಿ. ನಾನು ಲಾಗ್ನ ಮಿಸ್ ಮಾಡಿದ್ರೆ ಎಷ್ಟೋ ಜನ ನನ್ನ ಎದುರುಗಡೆ ಕೇಳ್ತಿರ್ತಾರೆ, ಅಂದರೆ ನೀವು ಯಾಕೆ ಲಾಗ್ ಮಾಡ್ತಾಯಿಲ್ಲ, ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳಿ. ನನಗೆ ಆದಂಥ ಒಂದು ಸ್ವಲ್ಪ ಜನ ನನ್ನದೇ ಲಾಗ್ನ ನೋಡ್ತಾರೆ, ನನಗೂ ಖುಷಿ ಇದೆ. ಅದು ತುಂಬ ಸರಿ ಲಾಗ್ನ ನಾನು ಸ್ಟಾಪ್ ಮಾಡಿ ಹಾಕ್ತಿರೋದ್ರಿಂದ ಸ್ವಲ್ಪ ವ್ಯೂವರ್ಸು ಕಡಿಮೆ ಆಗಿದ್ದಾರೆ. ಮುಂಚೆ ಒಳ್ಳೆ ವ್ಯೂವರ್ಸ್ ಇದ್ದರು, ಬಟ್ ಇನ್ಮೇಲೆ ಆ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್, ನಿಮಗೋಸ್ಕರ ಒಳ್ಳೆ ಲಾಗ್ನ ಕೊಡ್ತಾ ಹೋಗ್ತೀನಿ ನೆಕ್ಸ್ಟು. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದು ಬ್ರೇಕ್ಫಾಸ್ಟ್ ಮಾಡೋದನ್ನೇ ಒಂದು ಲಾಗ್ ಥರ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಅಂದ್ಕೊಂಬಿಡಿ. ಯಾಕಂದರೆ ನಾನು ಕೆಲಸ ಮಾಡ್ತಾನೇ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಸೌಂಡ್ ಆಗ್ತಿತ್ತು ಅಂತ ಹೇಳಿ ನಾನು ಹಾಗೆ ವಾಯ್ಸ್ ಕೊಡ್ತಾಯಿದ್ದೀನಿ. ಅಂದರೆ ತುಂಬ ದಿನ ಆಯ್ತಲ್ಲ, ಹಾಗಾಗಿ ನಾನು ಮಾತಾಡಬೇಕು ಅಂತಲೇ ಅಂದ್ಕೊಂಡೆ. ಬಟ್ ಹಾಗೆ ಮಾತಾಡೋದಕ್ಕಿಂತ ಈ ಥರ ಒಂದು ಬ್ಯಾಕ್ಗ್ರೌಂಡಲ್ಲಿ ಈ ಥರ ಏನೋ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಮಾತಾಡಬೇಕು ಅಂತ ಹೇಳಿ ನಾನು ಈ ಥರ ಲಾಗ್ನ ಮಾಡಿಕೊಂಡೆ. ನಿಮ್ಗೆ ಯೂಸ್ ಆಗೋವಂಥ ಲಾಗ್ನ ನಾನು ಮಾಡ್ತೀನಿ, ಹಾಗೆ ಡೈಲಿ ಲಾಗ್ನು ಕೂಡ ಮಾಡ್ತೀನಿ. ಇಲ್ಲಿ ಮಿಸ್ ಆಗದೆ ಲಾಗ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನಗೆ ಅದಂತೂ ತುಂಬ ಆಸೆ ಇದೆ, ಆದಷ್ಟು ಟ್ರೈ ಮಾಡ್ತೀನಿ. ಇವತ್ತು 2 ಫಂಕ್ಷನ್ ಕೂಡ ಇದೆ, ಹಾಗಾಗಿ ನಾನು ಲೇಟಾಗಿ ಹೋಗೋಣ ಅಂತೇಳಿ ಫಂಕ್ಷನ್ಗೆ ಒಟ್ಟಿಗೆ ರೆಡಿಯಾಗಿ ಹೋಗಬೇಕು ಅಂತೇಳಿ ಇವತ್ತು ಶಾಪ್ಗೆ ಬೇಗ ಏನು ಹೋಗಿಲ್ಲ. ನಾನು ಮನೇಲೇ ಇದ್ದು, ಹಾಗಾಗಿ ನಾನು ಏನು ಮಾಡಬೇಕು, ಒಳಗೆ ಬ್ರೇಕ್ಫಾಸ್ಟ್ ಇರ್ಬೋದು, ಅಡುಗೆ ಇರ್ಬೋದು, ಇದೆಲ್ಲ ಮಾಡಿ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಇವತ್ತು ಎಲ್ಲ ಕೆಲಸನೂ ಒಟ್ಟಿಗೆ ಮಾಡಿಕೊಂಡೇ ನಾನು ಮನೆಯಿಂದ ಹೊರಡಬೇಕು ಅಂತ ಅಂದ್ಕೊಂಡೆ.
ಬಟ್ಟೆ ಎಲ್ಲ ತುಂಬ ಇತ್ತು ಅಂತ ಹೇಳಿ ಮುನ್ನಿನೂ ಸ್ವಲ್ಪ ಬಟ್ಟೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಡ್ತಾ ಇದ್ದು ನೋಡಿ ಗೈಸ್ ಹೇಗೆ ಮಾಡಿಸ್ತಿದ್ದಾಳೆ ಅಂತ ಹೇಳಿ, ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಮೇಡಮ್ ಇವತ್ತು ತುಂಬ ಲೇಟಾಗಿ ಎದ್ದಿದ್ದಾರೆ, ಸೊ ಹಾಗಾಗಿ ಎದ್ಬಿಟ್ಟು ಸ್ವಲ್ಪ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಕೆಲಸ ಮಾಡಿಕೊಡ್ತಾ ಇದ್ದಾಳೆ. ಅಷ್ಟರಲ್ಲಿ ಭೂಮಿ ಕಾಲ್ ಮಾಡಿದ್ಲು, ಹೋಗೋಣ ಗೃಹ ಪ್ರವೇಶಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಕೂಡ ರೆಡಿ ಆಗಲಿಕ್ಕೆ ಅಂತ ಹೇಳಿ ಸ್ನಾನಕ್ಕೆ ಹೊರಟೆ. ಸ್ನಾನ ಆದ ನಂತರ ಇದ್ದೇ ಇದೆಯಲ್ಲ ದೇವ್ರ ಪೂಜೆ ಮಾಡಿ ಆಮೇಲೆ ರೆಡಿ ಆಗೋಣ ಅಂತ ಹೇಳಿ ದೇವ್ರ ಪೂಜೆಗೆ ನಾನು ಬಂದೆ. ಮತ್ತು ಸಂಡೇ ಆಗಿರೋದ್ರಿಂದ ಏನೂ ಅಲಂಕಾರ ಮಾಡೋ ಅಂಥದ್ದು ಏನೂ ಇರಲಿಲ್ಲ. ಅರವಿಂದ್ ಆಗಲೇ ಹೂವೆಲ್ಲ ಮುಡಿಸಿ ಹಾಗೆ ಹೋಗಿದ್ರು. ನಾನು ಹಾಗೆ ಪೂಜೆ ಮಾಡಿಕೊಂಡು ಮುನ್ನಿ ಗಿಡಗಳ ಪಾಟ್ಗೆಲ್ಲ ನೀರು ಹಾಕ್ತಾಯಿದ್ಲು. ಅವಳಿಗೆ ಗಿಡಗಳಂದರೆ ತುಂಬ ಇಷ್ಟ. ಹಾಗಾಗಿ ಪಾಟ್ಗಳಿಗೆ ಯಾವಾಗಲೂ ಅವಳೇ ನೀರು ಹಾಕೋದು, ಅದನ್ನು ಕೇರ್ ಮಾಡೋದೆಲ್ಲ ಮಾಡ್ತಾಳೆ. ಹಾಗೆ ಅದನ್ನ ನೋಡಿಕೊಂಡು ಒಂದು ಸಿಂಪಲಾಗಿ ವೀಡಿಯೋ ಮಾಡ್ಕೊತಾ ಇದ್ದೆ. ನನಗಂತೂ ಗಿಡಗಳಂದರೆ ತುಂಬಾ ಇಷ್ಟ. ನಿಮಗೂ ಕೂಡ ಇಷ್ಟ ಆಗುತ್ತಾ? ನೀವು ಯಾವ್ಯಾವ ಥರ ಗಿಡಗಳನ್ನ ಬೆಳೆಸಿದ್ದೀರಾ ಅಂತಲೂ ಕೂಡ ಒಂದು ಕಮೆಂಟ್ ಮಾಡಿ. ಗಿಡಗಳು ಹಾಗೆ ತುಂಬ ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ ಏನು ಹಾಕಬೇಕು ಅಂತ ಹೇಳಿ ಕೂಡ ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಗೊತ್ತಿದ್ದರೆ. ಗೈಸ್ ನಾನಿವಾಗ ರೆಡಿ ಆಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅಂದರೆ ಗೃಹ ಪ್ರವೇಶಕ್ಕೆ ಸ್ಯಾರಿ ಉಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗೆ ರೆಡಿ ಆಗ್ತೀನಿ, ಯಾಕೆಂದರೆ ಇದು ಅಭಿಯವರ ರಿಲೇಷನ್ದು ಗೃಹ ಪ್ರವೇಶ ಇರೋದು. ಹಾಗಾಗಿ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಕ್ಯಾಶುವಲಾಗಿ ಒಂದು ಸ್ಯಾರಿ ಹಾಕ್ಕೊಂಡು ಹೋಗ್ತೀನಿ. ಗೃಹ ಪ್ರವೇಶಕ್ಕೆ ಹೋಗೋಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದೆ. ಹಾಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ವಾಯ್ಸ್ ಕೊಟ್ಟೆ, ಬಟ್ ಅದು ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ನಾನು ಡೈರೆಕ್ಟ್ ವಾಯ್ಸ್ ಕೊಟ್ಟಿಲ್ಲ. ಇನ್ನು ಹೇರ್ ಸ್ಟೈಲ್ ಎಲ್ಲ ಮಾಡೋ ಅಂಥದ್ದಿದೆ. ಸಿಂಪಲ್ಲಾಗಿ ರೆಡಿ ಆಗ್ತಾ ಇದೆ ಈ ಸ್ಯಾರಿ ಹಾಕ್ಕೊಂಡು. ಅಲ್ಲಿಂದ ಭೂಮಿ ಮನೆಗೆ ಬಂದೆ. ಭೂಮಿ ಈ ಥರ ರೆಡಿ ಆಗಿದ್ದಾಳೆ ನೋಡಿ, ನಿಮ್ಗೆ ಇಷ್ಟ ಆಗುತ್ತಾ ಈ ಸ್ಯಾರಿ ಅಂತ ಹೇಳಿ. ನಾನೇ ಸ್ಯಾರಿ ಡ್ರೇಪಿಂಗ್ ಮಾಡಿದ್ದು. ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಸ್ಯಾರಿನ ನಾನು ಮೊನ್ನೆ ಅವಳ ಸ್ಯಾರಿದ್ದು ವ್ಲಾಗ್ ಮಾಡಿದಾಗ ತೋರಿಸಿದ್ದೆ, ಇದು ಎಂಗೇಜ್ಮೆಂಟ್ ಸ್ಯಾರಿ ಅಂತ ಹೇಳಿ. ಈ ಕಲರ್ ನಿಮ್ಗೆ ಇಷ್ಟ ಆಗುತ್ತಾ ಅಥವಾ ಈ ಸ್ಯಾರಿ ಚೆನ್ನಾಗಿದೆಯಾ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ಇಬ್ರು ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಮನೆಯೂ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ರು. ಚೆನ್ನಾಗಿ ಪೂಜೆನೂ ಕೂಡ ಮಾಡಿದರು. ಹಾಗೆ ತುಂಬ ಜನ, ನಾನಂತೂ ನೋಡೇ ಇರಲಿಲ್ಲ ಅಂದ್ಕೊಳ್ಳಿ, ಅಷ್ಟೊಂದು ಜನ ಇದ್ದರು. ಸಖತ್ತು ಕ್ರೌಡ್ ಇತ್ತು. ಹಾಗೆ ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಈವ್ನಿಂಗ್ ಆಗಿತ್ತು. ಹಾಗೆ ಈವ್ನಿಂಗ್ ಪೂಜೆನೂ ಕೂಡ ಮಾಡಿಕೊಂಡು ನಾನು ಶಾಪಿಗೆ ಹೊರಟೆ. ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.